ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಅಣ್ಣ ಸಿಎಂ ಆಗಬೇಕೆಂಬ ಮಾತನ್ನ ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಡಿಕೆ ಸುರೇಶ್ ಶಾಕಿಂಗ್ ಹೇಳಿಕೆ. ಬೆಳಗಾವಿ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳ ಸಾವು. ಮಾರಣಾಂತಿಕ ವೈರಸ್ಗೆ ಬಲಿಯಾಗಿರೋ ಶಂಕೆ. ಕೃಷ್ಣ ಮೃಗಗಳಿಗೆ ಕಾಡಿದ್ದ ಬ್ಯಾಕ್ಟೀರಿಯಾ ಸೋಂಕು. ಶಿಕ್ಷಕರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ. ಗುರುಸ್ಪಂದನ ಕಾರ್ಯಕ್ರಮ ಉತ್ತಮ. ಶಾಸಕ ಎ ಮಂಜು ಹೇಳಿಕೆ. ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ. ಕಾನೂನು ವಿದ್ಯಾರ್ಥಿ ಕೀರ್ತಿರಾಜ್ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ. ಪ್ರಾಂಶುಪಾಲರು ಪ್ರಾಧ್ಯಾಪಕರಿಂದ ಅಭಿನಂದನೆ. ವಾರ್ತೆಗಳ ವಿವರ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಎಲ್ಲದಕ್ಕೂ ಅಂತಿಮ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ, ಶಾಸಕರು, ಮಂತ್ರಿಮಂಡಲದ ಸದಸ್ಯರು ಹಾಗೂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರತಿಯೊಬ್ಬರಿಗೂ ಹೈಕಮಾಂಡ್ ನಿರ್ಧಾರವೇ ಅನ್ವಯಿಸುತ್ತದೆ. ಸಿಎಂ ಕುರ್ಚಿಗೆ ಹಿಂದೆ ಸ್ಪರ್ಧಿಸಿದ್ದವರು ಈಗ ಹಿಂದೆ ಸರಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಕುರಿತು ತನಗೆ ಯಾವುದೇ ಮಾಹಿತಿ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಮುಖ್ಯಮಂತ್ರಿಗಳ ಪರಮಾಧಿಕಾರವಾಗಿದ್ದು ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯನಿರ್ವಹಿಸುತ್ತಾರೆ. ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಪಕ್ಷದ ಸಂಘಟನೆಗೆ ಅಗತ್ಯ ಸಲಹೆಗಳನ್ನು ಹೈಕಮಾಂಡ್ಗೆ ನೀಡುತ್ತಾರೆ ಎಂದು ಹೇಳಿದರು. ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತ ಹೇಳಿ. ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಕೂಡ ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಶಾಸಕರುಗಳಿರ್ಬೋದು, ಮಂತ್ರಿಮಂಡಲದವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನ ಕಾದ್ ನೋಡ್ಬೇಕು. ಗೊತ್ತಿಲ್ಲ, ಕಾದ್ ನೋಡೋಣಪ್ಪ. ನನ್ಗೇನ್ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೀವ್ ಹೇಳ್ತಾ ಇದೀರಿ, ನಾನು ಕೇಳ್ತಾ ಇದ್ದೀನಿ. ಕ್ಯಾಬಿನೆಟ್ ರಿಷಬಲ್ ಅಂದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋದು ಮಾತುಗಳು ಕೂಡ ಇದೆ. ನೋಡಿ, ನನಗ್ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನ್ ಸಲಹೆಗಳನ್ನ ಹೈಕಮಾಂಡ್ ಕೇಳಿದ್ರೆ ಅದನ್ನ ಕೊಡ್ತಾರೆ. ಸಿಎಂ ಇದರಲ್ಲ, ಸಿಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡ್ಬೇಕು. ಸಿಎಂ ಇದಾರಲ್ಲ ಈಗ. ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳು ದಾರುಣವಾಗಿ ಸಾವನ್ನಪ್ಪಿವೆ. ಡಯಾಗ್ನೋಸಿಸ್ ಪ್ರಕಾರ ಬ್ಯಾಕ್ಟೀರಿಯಾ ವೈರಲ್ ಸೋಂಕಿನಿಂದ ಮೃತಪಟ್ಟಿವೆ ಎಂಬ ಅನುಮಾನ ಮೂಡಿದೆ. ಈ ಬಗ್ಗೆ ಪಶುವೈದ್ಯ ನಾಗೇಶ್ ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದು, ನಮ್ಮ ಮೃಗಾಲಯದಲ್ಲಿ ಕಳೆದ 2-3 ದಿನಗಳಿಂದ ಕೃಷ್ಣ ಮೃಗಗಳ ಸಾವು ಸಂಭವಿಸುತ್ತಿದೆ. ಅವಶ್ಯಕ ಔಷಧಿಯನ್ನು ನೀಡಲಾಗುತ್ತಿದೆ. ಆದರೆ ಆ ಪ್ರಾಣಿಗಳಿಗೆ ಬಂದ ರೋಗದ ಕುರಿತು ಅಧ್ಯಯನ ಮಾಡಲು ಶವ ಪರೀಕ್ಷೆ ನಡೆಸಿ ಸ್ಯಾಂಪಲ್ ಸಂಗ್ರಹಿಸಿದ್ದೇವೆ. ಸ್ಯಾಂಪಲ್ ಅನ್ನು ಬನ್ನೇರುಘಟ್ಟ ಮೃಗಾಲಯದಲ್ಲಿರುವ ಲ್ಯಾಬ್ಗೆ ಕಳಿಸಿದ್ದೇವೆ. ಈ ಬಗ್ಗೆ ವರದಿ ಬರಬೇಕಾಗಿದೆ ಎಂದಿದ್ದಾರೆ. ಮೃಗಾಲಯದ ಉಳಿದ ಯಾವುದೇ ಪ್ರಾಣಿಗಳಿಗೂ ಸೋಂಕು ತಗುಲಿಲ್ಲ. ಏಕಾಏಕಿ ಆದದ್ದರಿಂದ ಲ್ಯಾಬ್ ವರದಿ ಬರುವವರೆಗೂ ಚಿಕಿತ್ಸೆ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲಾ ರೀತಿಯ ಕ್ವಾರಂಟೈನ್ ನಿಯಮ ಪಾಲಿಸಿದ್ದೇವೆ. ನಿಗಾ ವಹಿಸಿ ಪ್ರಾಣಿಗಳನ್ನು ರಕ್ಷಿಸಲು ಕ್ರಮ ಜರುಗಿಸಿದ್ದೇವೆ. ಮೈಸೂರು ಮೃಗಾಲಯದ ಡಾ ಶಶಿಧರ್ ಅವರಿಗೆ ದೂರವಾಣಿ ಮುಖಾಂತರ ಮಾಹಿತಿ ನೀಡಿ ರೋಗದ ಗುಣಲಕ್ಷಣಗಳನ್ನು ತಿಳಿಸಿ ಚಿಕಿತ್ಸೆ ನೀಡಿದ್ದೇವೆ. ಕ್ಲಿನಿಕಲ್ ಮೆಡಿಸಿನ್ ಪ್ರಕಾರ ನನ್ನ ಕರ್ತವ್ಯ ಮಾಡಿದ್ದೇನೆ. ಅವರದು ಪ್ರಯೋಗಶಾಲೆ ಅನುಭವದ ಪ್ರಕಾರ ಅವರು ಚಿಕಿತ್ಸೆ ಹೇಳುತ್ತಾರೆ. ವರದಿ ಬಂದ ನಂತರ ನಿಖರವಾಗಿ ಸಮಸ್ಯೆ ತಿಳಿಯಲಿದೆ ಎಂದಿದ್ದಾರೆ. ಶಿಕ್ಷಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ದೊರಕಿಸುವ ಗುರುಸ್ಪಂದನ ಕಾರ್ಯಕ್ರಮ ಉತ್ತಮವಾಗಿದೆ ಎಂದು ಶಾಸಕ ಎ ಮಂಜು ಹೇಳಿದರು. ಶಿಕ್ಷಣ ಇಲಾಖೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಗುರುಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕರ ಸೇವಾವಹಿಯಲ್ಲಿ ಕಂಡುಬರುವ ದೋಷಗಳನ್ನು ಪರಿಶೀಲಿಸಿ ಸರಿಪಡಿಸದೆ ಹೋದರೆ ನಿವೃತ್ತಿ ಸಮಯದಲ್ಲಿ ದೊರಕುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತೊಂದರೆಯಾಗುತ್ತಿತ್ತು. ಸೇವಾ ಅವಧಿಯಲ್ಲೇ ಸಮಸ್ಯೆಗೆ ಪರಿಹಾರ ದೊರೆಯುತ್ತಿರುವುದು ಉತ್ತಮ ವ್ಯವಸ್ಥೆಯಾಗಿದೆ. ಶಿಕ್ಷಕರಿಗೆ ಮರುಪಾವತಿಯಾಗಬೇಕಾದ ವೈದ್ಯಕೀಯ ವೆಚ್ಚದ ಬಾಬ್ತು 1 ಕೋಟಿಯಷ್ಟು ಹಣ ಬಾಕಿ ಇದ್ದು, ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಉಳಿದಿದ್ದಂಥ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿ ಮುಗಿಸ್ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ಎಲ್ಲ ಮುಗಿಸ್ಕೊಟ್ಟಿದ್ದಾರಾ?
ಯಾವ್ದಾದ್ರು ಬಾಕಿ ಇದೆಯಾ? ಬಾಕಿ ಇದೆಯಲ್ಲಿ ಮೆಡಿಕಲ್ ಆಗಿರೋಲ್ಲ ಇತ್ತು, ಅದೆಲ್ಲ ಅದೆಲ್ಲ ಮೆಡಿಕಲ್ ಕೇವಲ ಅಲಾಟ್ಮೆಂಟ್ ಸರ್ಕಾರದಿಂದ ಕೊಟ್ಟಿಲ್ಲ. ಅದನ್ನ ಸುಮಾರು 1 ಕೋಟಿ ಚಿಲ್ಲರೆ ಬರಬೇಕು ಅಂತಕ್ಕಂಥದ್ದು ನಮಗೆ ಮಾಹಿತಿ ಇದೆ. ಅದನ್ನು ಕೂಡ ಸರಿಯಾಗಿ ಇಲ್ಲಿಂದ ನೀವು ಸರ್ಕಾರಕ್ಕೆ ರೆಕಮೆಂಡ್ ಮಾಡೋದನ್ನು ನಾನು ಕಳಿಸ್ಕೊಟ್ರೆ ಅದನ್ನು ಕೂಡ ಈಗ ವಿದ್ಯಾಮಂತ್ರಿ ಅವರು ನಮಗೆ ಹತ್ತಿರದವರಾಗಿರೋದ್ರಿಂದ ಅದನ್ನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ತಲುಪಿಸಕ್ಕಂಥ ಜವಾಬ್ದಾರಿಯನ್ನು ಆಯ್ತು. ನಮ್ಮ ಬಿಸ್ನೆಸ್ ಆದಕ್ಕೂ ಮಾಡಿದ್ರಿ ನೀವು ಅಂತ ನಮ್ಮ ಸ್ನೇಹಿತರು ಹೋಟೆಲ್ ಮಾಡಿದ್ರೆ ಬೈತಾ ಗೊತ್ತು. ಏನೇ ಆಗಿರಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಯಾರನ್ನಾರ ಕರ್ಕೊಂಡೋಗಿ ಮಾಡಿಸ್ಕೊಂಡ್ಬರ್ಬೇಕು, ಇನ್ನೊಬ್ರು ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ನಿಮ್ಮ ಕೆಲಸ ನಿಮ್ಮ ಪರಿಪೂರ್ಣವಾಗಿ ನಿಮ್ಗೆ ಆಗಿದೆ ಅಂತಕ್ಕಂಥದ್ದು ನನಗೆ ಸಂತೋಷ ತಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ತಡವಾಗಿ ಬಂದಿದ್ದೀವಿ. ಶನಿವಾರ ಮೊದಲೇ ಮನೆಗೆ ಹೋಗ್ಬೇಕಾಗಿತ್ತು. ಎಲ್ಲಿ ಹೆಚ್ಚು ಕಡಿಮೆ ರಿಕ್ರೂಟನ್ನ ಯಾರು ಮಾಡ್ಕೋಬೇಕು, ಈ ಥರ ಚರ್ಚೆಗಳು ಆಗಬೇಕಂದ್ರೆ ಆಫೀಸಲ್ಲಿ ಯಾರಾದರೂ ತೊಂದರೆ ಮಾಡಿದ್ರೆ ಅಧಿಕಾರಿಗಳಿಗೆ ನೀವು ನೇರವಾಗಿ ಹೇಳ್ತಕ್ಕಂಥದ್ದು ಆಗಬೇಕು. ಆಮೇಲೆ ಯಾವತ್ತಿದ್ದು ನಿಮ್ಮ ಸೌಕರ್ಯನ ಎಲ್ಲರೂ ಕಿತ್ಕೊಳಕ್ಕಾಗಲ್ಲ. ಆದರೆ ಸುಮ್ಮನೆ ಗುಡಿಕೋತಾರೆ, ಬರಲಿ ಬಿಡು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಂತೇಳಿ ಅವರು ನೌಕರು ಅಂತ ಗೊತ್ತಿರ್ತದೆ. ಆದರೆ ನಿಮ್ಮನ್ನು ಗೋಳಿಕೋತಾ ಇರ್ತಕ್ಕಂಥದ್ದನ್ನ ನಾವು ಮೊದಲೆಲ್ಲ ನೋಡಿದ್ದೀವಿ. ಈಗೇನಾದ್ರು ಆ ರೀತಿ ಆಫೀಸರ್ಸ್ ಏನಾದ್ರು ಇದೆಯಾ? ತೊಂದರೆಗೆ ಕೊಟ್ಟಿರೋದು ಇದನ್ನ ಹೇಳಿ ಏನಾಗಿದ್ರೆ ವಾತಾವರಣ ನಿಮ್ಮ ಕೆಲಸ ನಿಮ್ಮ ಮುಂದೆನೆ ಆಗಬೇಕು ಅಂತಕ್ಕಂಥದ್ದನ್ನ BO ಮನಸ್ಸು, ನನ್ನ ಇಚ್ಛೆ. ಇದು ಸೌಕರ್ಯ ವಂಚಿತ ಆಗಬಾರ್ದು, ತಿರುಗಬಾರ್ದು ಅಂತೇಳಿ ನಿಮ್ಗೆ ಇದನ್ನ ಕೊಟ್ಟಿರ್ತಕ್ಕಂಥದ್ದು. ಬಟ್ ನಮ್ದು ಕೂಡ ಕೇಳಿದ್ರೆ ಮಾಡಿಕೊಂಡು ನಂಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಕೆಟಿ ಮೋಹನ್ ಕುಮಾರ್, ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷ ಹನ್ಯಾಳು ಕುಮಾರ್, ಶಿಕ್ಷಣ ಸಂಯೋಜಕರಾದ ಶಿವಪ್ರಕಾಶ್, ನಾಗರಾಜ್, ಕಾಂತರಾಜ್ ಉಪಸ್ಥಿತರಿದ್ದರು. ಮೈಸೂರು ವಲಯ ಮಟ್ಟದ ಮಾದರಿ ವಿಧಾನಸಭಾ ಸ್ಪರ್ಧೆಯಲ್ಲಿ ನಗರದ ಎಂ ಕೃಷ್ಣ ಕಾನೂನು ಕಾಲೇಜು ವಿದ್ಯಾರ್ಥಿ ಕೀರ್ತಿರಾಜ್ ಹೆಚ್ಕೆ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಕಾನೂನು ಮತ್ತು ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ ಜೆಎಸ್ಎಸ್ ಕಾನೂನು ಕಾಲೇಜು ಮೈಸೂರವರ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ 2025ರ ಮೈಸೂರು ವಲಯ ಮಟ್ಟದ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ ವಿಜೃಂಭಣೆಯಿಂದ ನೆರವೇರಿದ್ದು, ಸಂಸದೀಯ ನಡವಳಿಕೆಯ ಪ್ರದರ್ಶನದಲ್ಲಿ ಹಾಸನದ ಎಂ ಕೃಷ್ಣ ಕಾನೂನು ಕಾಲೇಜಿನ ವಿದ್ಯಾರ್ಥಿ ಕೀರ್ತಿರಾಜ್ ಅವರು ತಮ್ಮ ವಾಗ್ಮಿತೆ, ಸಂಸದೀಯ ಪ್ರಜ್ಞೆ ಮತ್ತು ವಿಶ್ಲೇಷಣಾತ್ಮಕ ಪ್ರಸ್ತುತಿಯಿಂದ ಎಲ್ಲರ ಮೆಚ್ಚುಗೆ ಪಡೆದು ವಿರೋಧ ಪಕ್ಷದ ನಾಯಕನ ಪಾತ್ರವನ್ನು ನಿರ್ವಹಿಸಿದರು. ಇದೀಗ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮೈಸೂರು ವಲಯವನ್ನು ಪ್ರತಿನಿಧಿಸುವ ಅವಕಾಶವನ್ನು ಪಡೆದಿದ್ದು, ವಿಶೇಷವೆಂದರೆ ಅವರು ಈ ಹಿಂದೆಯೂ 2 ಬಾರಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಕಾಲೇಜಿನ ಪ್ರಾಂಶುಪಾಲರು, ಪ್ರಾಧ್ಯಾಪಕರು ಕೀರ್ತಿರಾಜ್ ಅವರ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಗರದ ಮಹಾವೀರ ವೃತ್ತದ ಬಳಿ ಇರುವ ವಾಣಿವಿಲಾಸ ಶಾಲೆಯ ಪಕ್ಕದಲ್ಲಿರುವ ಗುರುಭವನ ಪರಿಶೀಲಿಸಿ ಮಾಹಿತಿ ಪಡೆದ ನಂತರ ನವೀಕರಣಕ್ಕೆ ಅನುದಾನ ಒದಗಿಸಲಾಗುವುದೆಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು. ಗುರುಭವನ ಸರಿಯಾದ ನಿರ್ವಹಣೆ ಇಲ್ಲದೆ ಹಲವಾರು ವರ್ಷಗಳಿಂದ ದುರಸ್ತಿಯಲ್ಲಿದ್ದ ಗುರುಭವನವನ್ನು ಶಾಸಕರ ಅನುದಾನದಲ್ಲಿ ಪುನರ್ ನವೀಕರಣ ಮಾಡಿಕೊಡುವಂತೆ ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಚೈತ್ರಾ ನಾಯಕರಳ್ಳಿ ಅವರ ನೇತೃತ್ವದಲ್ಲಿ ಮಾನ್ಯ ಶಾಸಕರಾದ ಶ್ರೀಯುತ ಸ್ವರೂಪ್ ಪ್ರಕಾಶ್ ರವರನ್ನು ಮನವಿ ಮಾಡಲಾಗಿತ್ತು. ಜಿಲ್ಲಾ ಶಿಕ್ಷಕರ ಸಂಘದ ಮನವಿಯ ಹಿನ್ನೆಲೆಯಲ್ಲಿ ಶನಿವಾರದಂದು ಶಾಸಕರು ಜಿಲ್ಲಾ ಗುರುಭವನಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಶಾಸಕರ ಅನುದಾನದಲ್ಲಿ 40 ಲಕ್ಷ ರುಗಳ ಅನುದಾನವನ್ನು ನೀಡಿ ಸುಸಜ್ಜಿತ ಗುರುಭವನವನ್ನು ನವೀಕರಣ ಮಾಡಲಾಗುವುದು. ಧ್ವನಿವರ್ಧಕ ವ್ಯವಸ್ಥೆ, ಶೌಚಾಲಯ, ಪರಸ್ಥಳಗಳಿಂದ ಹಾಸನಕ್ಕೆ ಬರುವ ಶಿಕ್ಷಕರಿಗೆ ಉಳಿದುಕೊಳ್ಳಲು ರೂಮ್, ಹಾಸಿಗೆ ವ್ಯವಸ್ಥೆ, ಫ್ಯಾನ್, ಲೈಟಿಂಗ್ ವ್ಯವಸ್ಥೆ, ಮೇಲ್ಛಾವಣಿಯಲ್ಲಿ ಮಳೆಗಾಲದಲ್ಲಿ ನೀರು ಸೋರದಂತೆ ಸೀಟು ಹಾಕುವುದು, ಶಿಕ್ಷಕರ ಮಕ್ಕಳಿಗೆ ಮದುವೆ ಇತರೆ ಕಾರ್ಯಕ್ರಮಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆ, ಗುರುಭವನಕ್ಕೆ ಕಾಯಂ ಸಿಬ್ಬಂದಿ ನೇಮಕ ಮುಂತಾದ ವ್ಯವಸ್ಥೆ ಮಾಡಲಾಗುವುದು ಎಂದು ಶಾಸಕರಾದ ಸ್ವರೂಪ್ ಪ್ರಕಾಶ್ ಭರವಸೆ ನೀಡಿದರು. ಏನು ಗುರುಭವನ ಹಲವಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿತ್ತು. ಇವತ್ತೊಂದು ತಾವೆಲ್ಲ ಒಂದೊಂದು ಗುರುಭವನ ಒಂದು ಮುಗಿಸ್ಬೇಕು, ಒಂದೊಂದು ಕೆಲಸ ಕಾಮಗಾರಿಗಳು ಮುಗಿಬೇಕು. ಎಲ್ಲ ಶಿಕ್ಷಕರು ಬೇರೆ ಬೇರೆ ಕಡೆ ಹೋಗಿ ಆ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇಲ್ಲೇ ತರಬೇತಿ ಇರ್ಬೋದು, ಅವ್ರಿಗೆ ಒಂದು ಎಲ್ಲ ಒಂದು ಇದನ್ನು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇಲ್ಲಿ ಆಗಬೇಕು ಅಂತ ತಾವೇನು ಮನವಿ ಮಾಡಿದಿರ, ಆ ಮನವಿ ಮೇರೆಗೆ ನಾವು ಕೂಡ ಇವತ್ತು ಬಂದಿದ್ದೀವಿ. ಖಂಡಿತ ಭಾಳ ಬೇಜಾರಿನ ಸಂಗತಿ. ಏಕೆಂದರೆ ಹಲವಾರು ವರ್ಷಗಳಿಂದ ಇಂಥ ಒಂದು ನಗರ ಮಧ್ಯಭಾಗದಲ್ಲಿರೋವಂಥ ಒಂದು
ಇದನ್ನು ಹಿಂದೆ ಪುಣ್ಯಾತ್ಮರು ಎಲ್ಲರೂ ಕೂಡ ಸೇರಿ ಒಂದು ಹಂತಕ್ಕೆ ತಂದಿದ್ದಾರೆ. ಆದರೆ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇದು ಏನು ಈಗ ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈಗ ವಿವೇಕಾನಂದ MLC ಅವರು 8 ಲಕ್ಷ ಅನುದಾನವನ್ನು ಕೂಡ ಹಾಕಿದ್ದಾರೆ ಏನು ಇದನ್ನು ಪೂರ್ಣಗೊಳಿಸಲಿಕ್ಕೆ. ಅದನ್ನು ಹೊರತುಪಡಿಸಿ 8 ಲಕ್ಷ ಹೊರತುಪಡಿಸಿ ಈಗೇನು ಮೇಲ್ಛಾವಣಿ ಬೇಕು ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನು ರೈಲಿಂಗ್ಸ್ ಇರ್ಬೋದು, ಶೌಚಾಲಯ ಇರ್ಬೋದು, ಮತ್ತು ಏನು ಚಿಕ್ಕ ಪುಟ್ಟ ಕೆಲಸ ಕಾಮಗಾರಿಗಳಿದೆ ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಈಗಲೇ ಅವ್ರಿಗೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಲರಾಮ್, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ರಂಗನಾಥ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು, ಜಿಲ್ಲಾಧ್ಯಕ್ಷರಾದ ಚೈತ್ರ ನಾಯಕರಳ್ಳಿ, ಜಿಲ್ಲಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜ್, ಜಿಲ್ಲಾ ಉಪಾಧ್ಯಕ್ಷರಾದ ಗುಡ್ಗನಹಳ್ಳಿ ಮಂಜುನಾಥ್, ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಬಿಕೆ ರವೀಂದ್ರ, ಸಕಲೇಶಪುರ ತಾಲೂಕು ಕಾರ್ಯದರ್ಶಿ ಹಾಗೂ ನೌಕರರ ಸಂಘದ ಖಜಾಂಚಿ ದೋರೀಶ್ MS, ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ಗೌಡ ಲೋಹಿತ್ ಜವರಪ್ಪ, ಕಸಾಪ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಡಾ ನಾಯಕರಳ್ಳಿ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಜಯಗಳಿಸಿದ್ದನ್ನು ಸ್ವಾಗತಿಸಿ ಪಟ್ಟಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಆನಾಕ್ರೂ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಪಕ್ಷ ಹಾಗೂ ಪಕ್ಷದ ನಾಯಕರ ಪರ ಘೋಷಣೆಗಳನ್ನು ಕೂಗಿದರು. ಬಿಜೆಪಿ ಜಿಲ್ಲಾ ಸಂಚಾಲಕ ಹೊಂಡರವಳ್ಳಿ ಲೋಕೇಶ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಜನರು ಬೆಂಬಲಿಸಿ ಪ್ರಚಂಡ ಬಹುಮತ ನೀಡಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಬಿಹಾರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಳ ಬಹುಮತದಿಂದ ಗೆದ್ದಿದೆ. ಹಾಗಾಗಿ ನಾವು ಅರಕಲಗೂಡು ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಸೇರಿ ಎನ್ಡಿಎ ಮೈತ್ರಿಕೂಟ ಎಲ್ಲ ಸೇರಿ ಪಟಾಕಿ ಸಿಡಿಸುವುದರ ಮುಖಾಂತರ ಭಾರತೀಯ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಬಲೋ ಭಾರತ್ ಮಾತಾ ಕಿ ಜೈ. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಚ್ ಮಾದೀಶ್ ಮಾತನಾಡಿ, ಬಿಹಾರದ ಈ ಗೆಲುವು ಎಲ್ಲ ರಾಜ್ಯಗಳ ಮುಂದಿನ ಚುನಾವಣೆಯ ದಿಕ್ಸೂಚಿಯಾಗಿದ್ದು, ಕರ್ನಾಟಕದಲ್ಲೂ ಸಹ ಮುಂದೆ ಬಿಜೆಪಿ ಬಹುಮತ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಹರ್ಷ ವ್ಯಕ್ತಪಡಿಸಿದರು. ವಿಧಾನಸಭಾ ಚುನಾವಣೆ ಫಲಿತಾಂಶ ಭಾರತೀಯರಲ್ಲಿ ದೇಶದ ಒಂದು ರಕ್ಷಣೆ, ಭಾರತೀಯರ ರಕ್ಷಣೆಯ ಒಂದು ಸಂಕೇತ ಅಂತ ಹೇಳ್ಬೋದು. ಈ ಒಂದು ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಜಯಬೇರಿ ಬಾರಿಸಿದೆ. ದೇಶದ ಮುಂದೆ ನಡೀತಕ್ಕಂಥ ಎಲ್ಲ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಒಂದು ಎನ್ಡಿಎ ಮೈತ್ರಿಕೂಟ ವಿಜಯೋತ್ಸವ ಆಚರಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಭಾರತೀಯರಿಗೆ ದೇಶದ ರಕ್ಷಣೆ ಮತ್ತು ನಾಡಿನ ರಕ್ಷಣೆ ಬೇಕಾಗಿದೆ ಅನ್ನೋದನ್ನ ಈ ಚುನಾವಣೆಯಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ. ಯಾರು ದೇಶದ ರಕ್ಷಣೆಗೆ ಮತ್ತು ಭಾರತೀಯರ ರಕ್ಷಣೆಗೆ ನಿಂತಿದ್ದಾರೆ ಅವರಿಗೆ ಮತ ಕೊಡೋದ್ರಲ್ಲಿ ನಮ್ಮ ಭಾರತೀಯರು ಎತ್ತಿದ ಕೈ ಅಂತ ಈ ಬಿಹಾರದ ಚುನಾವಣೆ ತೋರಿಸಿದೆ. ಕರ್ನಾಟಕದಲ್ಲೂ ಕೂಡ ಈ ಒಂದು ಫಲಿತಾಂಶ ಮುಂದಿನ ಚುನಾವಣೆಯಲ್ಲಿ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈ ಸಮಯದಲ್ಲಿ ಮುಖಂಡರಾದ ರಘು, ರವಿಕುಮಾರ್, ಅರುಣ್ ಕುಮಾರ್, ತಮ್ಮಯ್ಯ ಅರಸ್, ಚಂದ್ರಶೇಖರ್, ದುಮ್ಮಿ ಯೋಗೇಶ್, ಲೋಕೇಶ್, ಮುರಳೀಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರ ಮರಣವು ತುಂಬಲಾರದ ನಷ್ಟವಾಗಿದೆ ಎಂದು ವಿಶ್ವಚೇತನ ಜೈಭೀಮ್ ಚಾರಿಟಬಲ್ ಟ್ರಸ್ಟ್ನ ಸದಸ್ಯ ಲೋಕೇಶ್ ತಿಳಿಸಿದರು. ಸಾಲುಮರದ ತಿಮ್ಮಕ್ಕ ಮಕ್ಕಳಿಲ್ಲ ಎನ್ನುವ ಕೊರಗನ್ನು ನೀಗಿಸಲು ಸಸಿಗಳನ್ನು ನೆಟ್ಟು ಮರಗಳಾಗಿ ಬೆಳೆಸಿ ಪೋಷಿಸಿ ಸಂತೃಪ್ತ ಜೀವನವನ್ನು ಕಂಡರು. ಇಂತಹ ವೃಕ್ಷಮಾತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದರು. ಇವರ ಆದರ್ಶ ಈಗಿನ ಯುವಕರಿಗೆ ಮತ್ತು ರೈತರಿಗೆ ಆದರ್ಶಪ್ರಾಯವಾಗಿದೆ ಎಂದು ತಿಳಿಸಿದರು. ಈ ದಿನ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ದೈವದೀನರಾಗಿದ್ದಾರೆ. ಅವರು 1911 ಜೂನ್ 30ರಂದು ಜನಿಸಿದರು. ನಮ್ಮ ಕರ್ನಾಟಕದಲ್ಲಿ ಜನಿಸಿದಂಥ ಈ ತಾಯಿ ತನಗೆ ಮಕ್ಕಳಿಲ್ಲದಿದ್ದರೂ ಯಾವುದನ್ನು ಯೋಚಿಸದೆ ಮರಗಳನ್ನು, ವೃಕ್ಷಗಳನ್ನು ಬೆಳೆಸೋದ್ರಿಂದ ನನ್ನ ಮಕ್ಕಳಿದ್ರೆ ನನ್ನ ಒಬ್ಬಳಿಗೆ ಮಾತ್ರ ಆಶ್ರಯ ಆಗ್ತಾರೆ, ಒಂದು ವೃಕ್ಷವನ್ನು ಬೆಳೆಸಿದ್ರೆ ಒಂದು ಪರಿಸರಕ್ಕೆ ಒಳ್ಳೆಯದಾಗತ್ತೆ, ಎಲ್ಲರೂ ಅದರಿಂದ ಉಪಯೋಗವನ್ನು ಪಡಿತಾರೆ ಅನ್ನೋದನ್ನ ಅರ್ಥಂತ ಒಬ್ಬ ಅವಿದ್ಯಾವಂತೆ ಆದರೂ ಇಷ್ಟು ಜ್ಞಾನದಿಂದ ಕೂಡಿದಂಥ ವೃಕ್ಷಮಾತೆ ಮರಗಳನ್ನು ಬೆಳೆಸೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಂತಹ ವೃಕ್ಷಮಾತೆ ಈ ದಿನ ನಮ್ಮೆಲ್ಲರನ್ನು ಬಿಟ್ಟು ದೈವದೀನರಾಗಿದ್ದಾರೆ. ಅವರು ದೈವದೀನರಾದಂಥ ಸಂದರ್ಭದಲ್ಲಿ ವಿಶ್ವಚೇತನ ಜೈಭೀಮ್ ಚಾರಿಟಬಲ್ ಟ್ರಸ್ಟ್ ಅರ್ಕಲಗೂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕ್ಯಾಂಡಲ್ ಹಚ್ಚಿಸುವುದರ ಮುಖಾಂತರ ನಾವು ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಕಿರಣ್ ಕುಮಾರ್, ಕಾರ್ಯದರ್ಶಿ ಮೋಹನ್, ಖಜಾಂಚಿ ಗಣೇಶ್, ಇತರೆ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು.
ಮಳವಳ್ಳಿ ಪಟ್ಟಣದ ಸುಲ್ತಾನ್ ರಸ್ತೆಯಲ್ಲಿರುವ ಬೆಂಕಿಗಾಹುತಿಯಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪೇಂಟ್ ಅಂಡ್ ಹಾರ್ಡ್ವೇರ್ ಅಂಗಡಿಯ ಸ್ಥಳವನ್ನು ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂಗಡಿ ಮಾಲೀಕ ಶ್ರೀನಿವಾಸ್ ಅವರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಕೆಪಿ ನಂಜುಂಡಿಯವರು ಮಾತನಾಡಿ, ನಮ್ಮ ಸಮಾಜದವರು ಕಷ್ಟಜೀವಿಗಳು, ಆದರೆ ತಿಳುವಳಿಕೆ ಕಡಿಮೆ. ಇನ್ಶೂರೆನ್ಸ್ ಅನ್ನು ಅಂಗಡಿ ಸಮೇತ ಸಾಮಗ್ರಿಗಳಿಗೆ ಮಾಡಿಸಬೇಕು, ಆಗ ಮಾತ್ರ ಆರ್ಥಿಕ ಹೊರೆ ಕಡಿಮೆ ಮಾಡಬಹುದು. ಈ ದುರಂತದಿಂದ ಕೋಟ್ಯಾಂತರ ರು ನಷ್ಟವಾಗಿದೆ. ಶ್ರೀನಿವಾಸಾಚಾರ್ ಅವರು ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದ ವೇಳೆ ಇನ್ಶೂರೆನ್ಸ್ ಮಾಡಿಸಿದ್ದರು. ಅದನ್ನು ಬ್ಯಾಂಕಿನವರು ಇವರ ಮೂಲಕ ರಿನಿವಲ್ ಮಾಡಿಸಬೇಕಾಗಿತ್ತು, ಆದರೆ ಮಾಡಿಸಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸರ್ಕಾರದಿಂದ ಈ ದುರಂತಕ್ಕೆ ಯಾವುದೇ ರೀತಿಯ ಪರಿಹಾರ ನೀಡುವುದಿಲ್ಲ ಅಂದುಕೊಂಡಿದ್ದೇನೆ. ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಮಾತನಾಡಿ ಏನೆಲ್ಲ ನೆರವು ಸಿಗುತ್ತದೆಯೋ ಅದನ್ನು ಕೊಡಿಸಲು ಮುಂದೆ ನಿಂತು ಮಾಡುತ್ತೇನೆ. ಜೊತೆಗೆ ನನ್ನ ವೈಯಕ್ತಿಕವಾಗಿ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಸಮಾಜದವ್ರದ್ದು ಸಾಮಾನ್ಯವಾಗಿ ಇನ್ಶೂರೆನ್ಸ್ಗಳು ಮಾಡಿಸ್ಬೇಕು, ನಮ್ಮವರು ಇನ್ಶೂರೆನ್ಸ್ಗಳು ಮಾಡಿಸಲ್ಲ, ಏನೂ ಆಗಲ್ಲ ಅನ್ನೋಂಥ ಒಂದು ಇದರಲ್ಲಿ ಇದ್ಬಿಡ್ತಾರೆ. ಈಗ ನೋಡಿ, ಕೋಟ್ಯಾಂತರ ರೂಪಾಯಿ ನಷ್ಟ. ಸರ್ಕಾರದಲ್ಲಿ ಇಂಥವುಗಳಿಗೆ ಸ್ಕೀಮ್ಗಳು ಯಾವುದೂ ಇಲ್ಲ. ಬ್ಯಾಂಕ್ ಲೋನ್ ತೊಗೊಂಡಿದ್ರೂ ಕೂಡ ಬ್ಯಾಂಕವರು ಕೂಡ ಇದೆಲ್ಲ ಮಾಡಿಸ್ಬೇಕಾಗಿತ್ತು. ಅವ್ರದ್ದು ಡ್ಯೂಟಿ ಏನಪ್ಪ ಅಂತ ಹೇಳಿದ್ರೆ, ಈ ಬ್ಯಾಂಕ್ ಲೋನು ಬ್ಯಾಂಕು ಅಂಗಡಿಗಳು ಕೊಟ್ಟರೆ ಅಂಗಡಿ ಇನ್ಶೂರೆನ್ಸ್ ಅವರು ಮಾಡಿಸ್ಬೇಕು. ಬಟ್ ಅವರು ಇವ್ರ ಮುಖಾಂತರನೇ ಮಾಡಿಸ್ಬೇಕು. ಅದು ಹಿಂದೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ, 1 ವರ್ಷದಿಂದ ಮಾಡಿಸ್ಲಿಲ್ಲ. ಬಟ್ ಅವ್ರದ್ದು ತಪ್ಪಿದೆ. ಆದರೆ ಮುಂದೆ ಏನೇನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಮಾಜದವ್ರಿಗೆ ಮತ್ತು ಎಲ್ಲರಿಗೂ ನಾನು ಹೇಳೋದು, ಇನ್ಶೂರೆನ್ಸ್ ಮಾಡಿಸ್ಬಿಡ್ಬೇಕು. ಎಷ್ಟೇ ಚೆನ್ನಾಗಿದ್ರೂ ಅಂಗಡಿ ಒಳಗಡೆಗೆ ಮತ್ತು ಬಿಲ್ಡಿಂಗಿಗೂ ಸೇರಿ ಮಾಡಬೇಕು. ಯಾಕಂದರೆ ಬೆಂಕಿಗೆ ಬರೀ ವಸ್ತುಗಳು ಮಾತ್ರ ಸುಡಲ್ಲ, ಸಂಪೂರ್ಣ ಸುಟ್ಟೋದು. ನೋಡಿ, ಈ ಗೋಡೆ ಗೀಡೆ ಎಲ್ಲ ಔಟ್. ಏನಾದರೂ ಭೂಮಿ ಒಳಗಡೆ ಇರೋವಂಥ ಫೌಂಡೇಶನ್ ಬಿಟ್ಟರೆ ಆಗೋಲ್ಲ. ಏನೋ ಗೊತ್ತಿಲ್ಲ, ಏನೇನು ಸಿದ್ದಪ್ಪಾಜಿನೇ ಅವ್ರಿಗೆ ಒಳ್ಳೇದು ಮಾಡಬೇಕು. ನಾವೆಲ್ಲ ಇವ್ರ ಹಿಂದೆ ಇರ್ತೇವೆ, ಕಾನೂನಾತ್ಮಕವಾಗಿ ಇವ್ರ ಜೊತೆಲಿ ಇರ್ತೇವೆ. ಮತ್ತು ಬೇರೆ ರೀತಿಯಲ್ಲಿ ಯಾವುದಾದ್ರೂ ಹಣಕಾಸಿನ ನೆರವು ಇವರಿಗೆ ಸಿಗೋವಂಥ ಏನಾದರೂ ಇದ್ದರೆ ನಾವು ಅದನ್ನು ನಿಂತು ಅದನ್ನೆಲ್ಲ ಮಾಡಿಸ್ಕೊಡ್ತೇವೆ. ಸರ್ಕಾರದಲ್ಲಿ ಇದಕ್ಕೆ ಇದೆ ಅಂತ ನಾನೇನು ಭಾವಿಸೋದಿಲ್ಲ. ಇದು ಆದ್ರೂ ನಾವು ಇವ್ರ ಜೊತೆಲಿ ಇರ್ತೇವೆ. ಈ ವೇಳೆ ವಿಶ್ವಕರ್ಮ ಸಮಾಜ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ದೇವರಾಜು, ಹೋಬಳಿ ಅಧ್ಯಕ್ಷ ತೆಂಕಳ್ಳಿ ಬಸವಣ್ಣಾಚಾರ್, ಕಿರ್ಗಾವಲು ಹೋಬಳಿ ಅಧ್ಯಕ್ಷ ಕುರುಬನ್ಪುರ ಶ್ರೀನಿವಾಸ್, ಹಾರ್ಡ್ವೇರ್ ಅಂಗಡಿ ಮಾಲೀಕ ಶ್ರೀನಿವಾಸ್ ಸೇರಿದಂತೆ ಹಲವರು ಹಾಜರಿದ್ದರು. ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ನಿವೇದಿತಾ ವಿದ್ಯಾಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಸಂಯೋಜಕರಾದ ಶಿವಪ್ರಕಾಶ್ ಅವರು, ಸ್ವಾತಂತ್ರ್ಯದ ನಂತರ ದೇಶ ಹಲವು ಸವಾಲುಗಳನ್ನು ಎದುರಿಸಿತ್ತು. ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ ನೆಹರು ಅವರ ಕನಸಿಗನುಗುಣವಾಗಿ ನಿವೇದಿತಾ ಶಾಲೆಯು ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಪೂರೈಸುತ್ತಿದೆ ಎಂದು ಹೇಳಿದರು. ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುತ್ತಾ ನೀವು ಸಂಸ್ಕಾರವಂತರಾಗ್ತಾ ಈ ಸಮಾಜವನ್ನು ಕಟ್ಟುವ ಕೆಲಸ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನನ್ನ ಇದೇ ವಿಷಯವನ್ನು ಹೇಳ್ತೀನಿ. ಈ ದೇಶ ನಿಮ್ಮ ಮೂಲಕ ಭವಿಷ್ಯವನ್ನು ಕಟ್ಟಿಕೊಂಡಿದೆ ಅನ್ನುವಂಥದ್ದನ್ನು ನಮ್ಮ ಎಲ್ಲ ಹಿರಿಯರು ಕಟ್ಟಿಕೊಂಡಿದ್ರು. ಹಾಗೆ ನಾವು ಕೂಡ ನಿಮ್ಮ ಮೂಲಕ ಈ ದೇಶದ ಭವಿಷ್ಯವನ್ನು ಕಾಣ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ದೇಶವನ್ನು ಪ್ರೀತಿಸಬೇಕು. ಈ ದೇಶ ನಮ್ಮದು, ಈ ನೆಲ ನಮ್ಮದು, ಈ ಊರು ನಮ್ಮದು, ಈ ಮನೆ ನಮ್ಮದು, ಈ ಶಾಲೆ ನಮ್ಮದು. ಈ ರೀತಿ ಯಾವಾಗ ನಮ್ಮದು ಇವೆಲ್ಲವೂ ಅಂತ ಬರುತ್ತೆ, ಅವಾಗ ಈ ದೇಶ ಉತ್ತಮವಾದಂಥ ರೀತಿಯಲ್ಲಿ ಪ್ರಗತಿ ನನ್ನದು ಅನ್ನೋಕ್ಕಿಂತ ನಮ್ಮೆಲ್ಲರಿಗೂ ಅನ್ನುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೊರಟಾಗ ಈ ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ಅವಕಾಶ ಆಗ್ತದೆ. ನಮಗಾಗಿ ಸಾವಿರಾರು ಜನ, ನಮ್ಮ ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ಜನ ಬಲಿದಾನಗಳನ್ನು ಮಾಡಿದ್ದಾರೆ. ಮಹಾಪುರುಷರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ನಮ್ಮ ಶಿಕ್ಷಕ ವರ್ಗದವರು ಕೂಡ ಈ ಒಂದು ಅಂಶವನ್ನು ಹೇಳ್ತಾ ನಾವೆಲ್ಲರೂ ಮಾಡಬೇಕಾದಂತಹ ಕೆಲಸ ಬಹಳ ದೊಡ್ಡದಿದೆ. ಹಾಗಾಗಿ ನಮ್ಮ ಜವಾಬ್ದಾರಿಗಳನ್ನು ಅರಿತು ನಾವೆಲ್ಲರೂ ಕೂಡ ಮುಂದೆ ಸಾಗೋಣ. ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ಮುಗಿಸ್ತೀನಿ. ನಮಸ್ಕಾರ.
ವೇದಿಕೆಯಲ್ಲಿದ್ದ ಮುಖ್ಯ ಶಿಕ್ಷಕಿ ಬಿಎಂ ರಾಗಿಣಿ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರ ಸಾಲಿನಲ್ಲಿ ನಿಂತು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಲು ಶ್ರಮಿಸಿದ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ಮೇಲಿನ ಪ್ರೀತಿ ಹಿನ್ನೆಲೆಯಲ್ಲಿ ಮಕ್ಕಳ ದಿನವೆಂದು ಘೋಷಿಸಲಾಗಿದೆ ಎಂದು ಅವರು ಸ್ಮರಿಸಿದರು. ಜವಾಹರ್ಲಾಲ್ ನೆಹರು ಅವರು ಕೂಡ ಒಬ್ಬ ಪ್ರಮುಖರು. ತದನಂತರ ಅವರು ಸ್ವತಂತ್ರ ಸಿಕ್ಕಾದ್ಮೇಲೆ ಅವರು ಪ್ರಧಾನಿ ಆಗಿ ಕೂಡ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ಅವರಿಗೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ. ಈ ದೇಶ ಸದೃಢವಾಗಬೇಕು. ಈ ದೇಶ ಸದೃಢ ಯಾರಿಂದ? ಅದು ನಮ್ಮ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅವರು ಸದೃಢರಾದರೆ, ವಿದ್ಯಾವಂತರಾದರೆ, ರಾಷ್ಟ್ರಭಕ್ತರಾಗಬೇಕು. ಇದೆಲ್ಲ ನಮಗೆ ಶಿಕ್ಷಣದಿಂದ ಸಿಗುತ್ತೆ. ಮತ್ತೆ ಇವರೇ ನಮ್ಮ ದೇಶದ ಬುನಾದಿಗಳು ಅಂತ ಅವರು ಚೆನ್ನಾಗಿ ಅರ್ಥಕೊಂಡಿದ್ರು. ತುಂಬಾ ಪ್ರೀತಿ ಮಾಡ್ತಾ ಇದ್ರು ಮಕ್ಕಳನ್ನ. ಹಾಗಾಗಿ ಅವರು ತಮ್ಮ ಒಂದು ದಿನಾಚರಣೆಯನ್ನ ತಮ್ಮ ಒಂದು ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಹೇಳಿದ್ರು. ಅಂತೆ ಅವತ್ತಿಂದ ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ನಾವು ಮಕ್ಕಳ ದಿನಾಚರಣೆಯನ್ನ ನವೆಂಬರ್ 14 ಜವಾಹರ್ಲಾಲ್ ನೆಹರು ಅವರ ಒಂದು ಜನ್ಮದಿನದಂದು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲೆಲ್ಲ ಹೇಳೋದೇನಪ್ಪ ಅಂತಂದ್ರೆ, ಆವಾಗಲೇ ಸರ್ ಹೇಳಿದ್ರು ನಿಮಗೆ ಏನಂತ, ನಿಮಗೆ ಹೆಚ್ಚಿನ ಒಂದು ಇಷ್ಟಪಡೋರು, ನಿಮ್ಮನ್ನ ತುಂಬಾ ಒಳ್ಳೆಯ ಒಂದು ವೆಲ್ವಿಷರ್ಸ್ ಯಾರಪ್ಪ ಅಂತ ಅಂದ್ರೆ ಶಿಕ್ಷಕರು ಅಂತ. ಹೌದು, ನಾನು ಕೂಡ ಅದನ್ನ ವೈಯಕ್ತಿಕವಾಗಿ ಏನು ಹೇಳ್ತೀನಪ್ಪ ಅಂತಂದ್ರೆ, ನೀವು ಏನೇ ಆದ್ರೂ ಮುಂದೆ ನೀವು ನಮ್ಮ ಮುಂದೆ ಬಂದು ನಿಂತ್ಕೊಂಡಾಗ ಇಂಥದ್ದು ಆಗಿದ್ದೀನಿ ನಾನು ಸರ್, ಹೀಗಾಗಿದ್ದೀನಿ ಮೇಡಮ್, ನಾನು ಹಾಗಾಗಿದ್ದೀನಿ ಅಂತ ಹೇಳಿದಾಗ ಫಸ್ಟ್ ನಿಮ್ಮ ತಾಯಿ ತಂದೆ ಎಷ್ಟು ಇಷ್ಟಪಡ್ತಾರೋ, ಎಷ್ಟು ಖುಷಿ ಪಡ್ತಾರೋ, ಅಷ್ಟೇ ನಿಮಗೆ ವಿದ್ಯೆ ಕಲಿಸಿದಂಥ ಶಿಕ್ಷಕರು ಕೂಡ. ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿವೃಷ್ಟಿಯಿಂದ ನೂರಾರು ರೈತರು ಸಂಕಷ್ಟದಲ್ಲಿದ್ದರೂ ರಾಜ್ಯ ಸರ್ಕಾರ ಗೋವಿನ ಜೋಳ ಖರೀದಿ ಕೇಂದ್ರ ತೆರೆಯದೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವರಾದ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ತಿಳಿಸಿದ್ದಾರೆ. ಇಂದು ನಡೆದ ನವಲಗುಂದ ತಾಲೂಕು ತಹಶೀಲ್ದಾರ್ ಕಚೇರಿಯ ಮುಂದೆ ಬಿಜೆಪಿ ರೈತಪರ ಹೋರಾಟ ಧರಣಿ ಸತ್ಯಾಗ್ರಹದ ವೇಳೆ ಮಾತನಾಡಿದ ಅವರು, ನನ್ನ ಕ್ಷೇತ್ರದಲ್ಲಿ ಅತಿವೃಷ್ಟಿಯಿಂದ ಗೋವಿನ ಜೋಳ ಬೆಳೆದಂತಹ ರೈತರು ಕಣ್ಣೀರು ಸುರಿಸುವಂತಹ ಪರಿಸ್ಥಿತಿ ಬಂದಿದೆ. ರೈತರು ಬೆಳೆದಂತಹ ಬೆಳೆಗೆ ಸ್ವಲ್ಪ ಕೂಡ ಲಾಭವಾಗದೇ ಇರುವುದು. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಹಕಾರ ಪಡೆದುಕೊಂಡು ಬೆಂಬಲ ಬೆಲೆ ಅಡಿಯಲ್ಲಿ ಗೋವಿನ ಜೋಳ ಖರೀದಿ ಮಾಡಬೇಕು. ಇಲ್ಲದೆ ಹೋದರೆ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ನಿಗದಿತ ದುಡ್ಡನ್ನು ಕೊಡಬೇಕು. ಮೊದಲು ಕಾಂಗ್ರೆಸ್ಸಿನಲ್ಲಿ ಕುರ್ಚಿಗಾಗಿ ಮತ್ತು ಮಂತ್ರಿಗಿರಿಗಾಗಿ ಕಚ್ಚಾಟ ನಡೆದಿದೆ. ಮೊದಲು ಇದನ್ನು ಬಿಟ್ಟು ರೈತರ ಕಣ್ಣೀರು ಒರೆಸುವಂತಹ ಕೆಲಸವಾಗಬೇಕಾಗಿದೆ. ಹಾಗೆಯೇ ಕ್ಷೇತ್ರದ ಗುಡ್ಡದ ಮಣ್ಣು ತೆಗೆಯುವಂತಹ ಕೆಲಸ, ಚಕ್ಕಡಿಯ ರಸ್ತೆ ಹಾಗೂ ಪ್ರಕೃತಿ ನಾಶವಾಗಿದ್ದು ಇರಬಹುದು. ಇದರ ಸಮಗ್ರ ಮಾಹಿತಿ ಪಡೆದು ದಾಖಲಾತಿಯ ಮುಖಾಂತರ ಹೋರಾಟ ನಡೆದಿದೆ ಎಂದರು. ಕೆಲವು ರಾಜಕೀಯ ಒಂದು ಷಡ್ಯಂತ್ರದಿಂದ ಅಧಿಕಾರದ ಒಂದು ದುರುಪಯೋಗ ಮಾಡಿ FIR ಆಗದ ರೀತಿಯಲ್ಲಿ ಕೂಡ ಕೆಲವು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಅವ್ರು FIR ಮಾಡದೆ ಹೋದರೆ ಮುಂದಿನ ದಿವಸದಲ್ಲಿ ಇವತ್ತು ಕೋರ್ಟ್ ಇದೆ, ಕಾನೂನಿದೆ. ಅದಕ್ಕೆ ಯಾರು ನಾವೊಬ್ಬ ರಾಜಕೀಯ ಪಾರ್ಟಿ ಅಂತ ನಾನು ಮಾತಾಡೋದಲ್ಲ. ಅದಕ್ಕೆ ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ರೈತರು ಇವತ್ತು ನಾಳೆ ಕೋರ್ಟಿಗೂ ಕೂಡ ಹೋಗ್ಬೋದು ಅನ್ನುವಂಥದ್ದು ಇವತ್ತು ನನ್ನ ಗಮನದಲ್ಲಿರ್ತದೆ. ಮಧ್ಯದಲ್ಲಿ ಕ್ರಾಂತಿ ಅವರು ಕಚ್ಚಾಟನೇ ಪ್ರಾರಂಭ ಆಗಿದೆ ಹೊರತಾಗಿ ಅವರು ರೈತರ ಪರವಾಗಿ ಇಲ್ಲ ಅನ್ನುವಂಥದ್ದನ್ನು ಇವತ್ತು ತೋರಿಸ್ತಾ ಇದೆ. ಇವತ್ತು ಅಧಿಕಾರ, ನನಗೆ ಆ ಕುರ್ಚಿ ಬೇಕು, ನನಗೆ ಈ ಕುರ್ಚಿ ಬೇಕು, ನನಗೆ ಆ ಮಂತ್ರಿ ಬೇಕು, ಈ ಮಂತ್ರಿ ಬೇಕು ಅನ್ನೋದ್ರಲ್ಲೇ ಇವತ್ತು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ರೈತನ ಅಭಿವೃದ್ಧಿಯನ್ನು ಇವತ್ತು ಕಡೆಗಣಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್. ಚಕ್ಕಡಿ ರಸ್ತೆ ಮಾಡಿದವರು ಬಹುತೇಕ ಶಾಸಕ NS ಕೋನ್ ರೆಡ್ಡಿ ಅವರ ಸಂಬಂಧಿಕರಿದ್ದಾರೆ ಅಂತ, ಬೇರೆ ಯಾರು ಗುತ್ತಿಗೆದಾರರಿಗೂ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ. ಬಟ್ ಅವರೇ ಮಾಡ್ತಾ ಇದ್ದಾರೆ. ಅವೆಲ್ಲ ದಾಖಲೆಯನ್ನು ಇವತ್ತು ಎಲ್ಲೆಲ್ಲಿ ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸಿದ್ರು. ಏನೇನು ಗುಡ್ಡದ ಮಣ್ಣನ್ನು ತೆಗಿತಕ್ಕಂಥ ಆರೋಪ ಇದೆ. ಇವತ್ತು ಪ್ರಕೃತಿಯನ್ನು ನಾಶ. ಈ ಸಂದರ್ಭದಲ್ಲಿ ಪ್ರಕಾಶ್ ಗೌಡ ಪಾಟೀಲ್, ಮುತ್ತಣ್ಣ ಮನವಿ, ಆಂದಾನಯ್ಯ ಹಿರೇಮಠ, ಅಡಿವೆಪ್ಪ ಮನವಿ, ವೀರೇಶ್ ಅಂಗಡಿ, ರಾಜು ಗೌಡಪ್ಪಗೌಡ, ಬಿಜೆಪಿ ರೈತಪರ ಹೋರಾಟಗಾರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಣ್ಣ ಸಿಎಂ ಆಗಬೇಕೆಂಬ ಮಾತನ್ನ ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಡಿಕೆ ಸುರೇಶ್ ಶಾಕಿಂಗ್ ಹೇಳಿಕೆ. ಬೆಳಗಾವಿ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳ ಸಾವು. ಮಾರಣಾಂತಿಕ ವೈರಸ್ಗೆ ಬಲಿಯಾಗಿರೋ ಶಂಕೆ. ಕೃಷ್ಣ ಮೃಗಗಳಿಗೆ ಕಾಡಿದ್ದ ಬ್ಯಾಕ್ಟೀರಿಯಾ ಸೋಂಕು.
ಶಿಕ್ಷಕರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ, ಗುರುಸ್ಪಂದನ ಕಾರ್ಯಕ್ರಮ ಉತ್ತಮ, ಶಾಸಕ ಎ ಮಂಜು ಹೇಳಿಕೆ. ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ, ಕಾನೂನು ವಿದ್ಯಾರ್ಥಿ ಕೀರ್ತಿರಾಜ್ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ, ಪ್ರಾಂಶುಪಾಲರು ಪ್ರಾಧ್ಯಾಪಕರಿಂದ ಅಭಿನಂದನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.